ಗುಡ್ ಮಾರ್ನಿಂಗ್ ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಬಹುಮತಕ್ಕಾಗಿ ವಿಜಯ್ ಭಾರಿ ಸರ್ಕಸ್ ಅನ್ನು ನಡೆಸುತ್ತಿದ್ದಾರೆ. ಎಸ್ಡಿ ಬಹುಮತ ಸಾಬೀತುಪಡಿಸುವುದರಲ್ಲಿ ದಳಪತಿ ಎಲ್ಲೋ ಒಂದು ಕಡೆ ಫೇಲ್ ಆಗ್ಬಿಟ್ರ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಿಎಂ ರೇಸ್ನಲ್ಲಿ ಇದ್ದಂತಹ ವಿಜಯ್ಗೆ ಗವರ್ನರ್ ರಿಂದ ಶಾಕ್ ಎದುರಾಗಿದೆ. ಬಹಳ ಖುಷಿಯಲ್ಲಿ ಇಡೀ ತಮಿಳುನಾಡಿನ ಜನತೆ ಸೇರಿದಂತೆ ಎಲ್ಲರೂ ಕೂಡ ಈಗಲ್ಲಿ ವೇಟ್ ಮಾಡ್ತಾ ಇದ್ರು. ಟಿವಿಕೆ ಪಕ್ಷದ ಸಂಸ್ಥಾಪಕ ವಿಜಯ್ ಅವರು ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಅಂತ. ಬಟ್ ಎಲ್ಲೋ ಒಂದು ಕಡೆ ತಣ್ಣೀರನ್ನ ಎರಚಿದ್ದಾರೆ ಗವರ್ನರ್. ವಿಜಯ್ ಅವರ ಕನಸು ಭಗ್ನ ಆಗಿದೆ. ಪಾಪ ಅಂದ್ಕೊಂಡಿದ್ರು, ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸ್ತಾ ಇದ್ರು ವಿಜಯ್. ಆದ್ರೆ ಈಗ ಗವರ್ನರ್ ಒಂದು ಬಿಗ್ಗೆಸ್ಟ್ ಶಾಕ್ ಅನ್ನ ನೀಡಿಬಿಟ್ಟಿದ್ದಾರೆ. ಬಹುಮತ ಸಾಬೀತುಪಡಿಸೋದ್ರಲ್ಲಿ ದಳಪತಿಯವರು ಫೇಲ್ ಆಗಿದ್ದಾರೆ. ಸಿಎಂ ರೇಸ್ನಲ್ಲಿ ಇದ್ದಂತಹ ವಿಜಯ್ಗೆ ಗವರ್ನರ್ ರಿಂದ ಶಾಕ್ ಎದುರಾಗಿರುವಂತದ್ದು. ಬಹುಮತ ಸಾಬೀತಿಗೆ ಬೇಕಾಗಿದ್ದಂತಹ ಮ್ಯಾಜಿಕ್ ನಂಬರ್ನ ಕೊರತೆ ಹೆಚ್ಚಾಗಿದೆ. ಟಿವಿಕೆ ಬಳಿ ಇರೋದು 107 ಸೀಟು. ಕಾಂಗ್ರೆಸ್ ಬಲದಿಂದ 5 ಸೀಟು ಪಡೆದ್ರೆ ಬಹುಮತ ಸಾಬೀತುಪಡಿಸೋದಕ್ಕೆ ಇನ್ನ ಟಿವಿಕೆಗೆ 6 ಸೀಟು ಕೊರತೆ ಇದೆ. ನೋಡಿ, ಇನ್ನು 6 ಸೀಟ್ ಯಾರು ಕೊಡ್ತಾರೆ? ಸರ್ಕಾರ ರಚನೆಯ ಹಕ್ಕು ಮಂಡನೆಗೆ ತೃಪ್ತರಾಗ್ತಾ ಇಲ್ಲ ಗವರ್ನರ್ ಅವರು. ಬಹುಮತ ಸಾಬೀತು ಬಳಿಕ ಪ್ರಮಾಣ ವಚನ ಸ್ವೀಕಾರ ಸಾಧ್ಯತೆ. ಇನ್ನೂ 6 ಸೀಟು ಅವಶ್ಯಕತೆ ಇದೆ. ನಟ ವಿಜಯ್ ಪದಗ್ರಹಣಕ್ಕೆ ಸಮಾರಂಭ ಇದನ್ನ ಮುಂದೂಡಿಕೆ ಮಾಡಲಾಗಿರುವಂಥದ್ದು. ನೋಡಿ, ತಮಿಳುನಾಡಿನಲ್ಲಿ ಸರ್ಕಾರ ರಚಿಸುವಂತೆ ಟಿವಿಕೆ ಮುಖ್ಯಸ್ಥ ವಿಜಯ್ ರಾಜ್ಯಪಾಲರಿಗೆ ಹಕ್ಕು ಮಂಡನೆಯನ್ನ ಮಾಡಿದ್ರು. ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕಾಗಿತ್ತು. ಆದರೆ ಬಹುಮತ ಸಾಬೀತುಪಡಿಸಲು ವಿಜಯ್ ನೀಡಿರುವ ನಂಬರ್ ಬಗ್ಗೆ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಎಲ್ಲೋ ಒಂದು ಕಡೆ ತೃಪ್ತರಾಗಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಹೀಗಾಗಿ ದೇವರು ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನುವಂಥ ಸಿಚುವೇಶನ್ನಲ್ಲಿ ಈಗ ವಿಜಯ್ ಅವರು ಇರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಮುಖ್ಯಮಂತ್ರಿ ಆಗುವ ಯೋಗ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನೋಡಿ, ತಮ್ಮದೇ ಆದಂತಹ ಹೊಸ ಪಕ್ಷವನ್ನ ಕಟ್ಟಿ ಬೆಳೆಸಬೇಕು ಅನ್ಕೊಂಡ್ರು. ಬಟ್ ಎಲ್ಲ ಒಂದು ಕಡೆ ಸ್ವಲ್ಪ ತಡೆ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಸರ್ಕಸ್ ಮೇಲೆ ಸರ್ಕಸ್ ಅನ್ನು ನಡೆಸುತ್ತಿದ್ದಾರೆ. ವಿಸಿಕೆ ಪಕ್ಷದ ಮುಖ್ಯಸ್ಥರಿಗೆ ಬೆಂಬಲವನ್ನ ಕೋರಿ ವಿಜಯ್ ಪತ್ರವನ್ನ ಬರೆದಿದ್ದಾರೆ. ಬೆಂಬಲ ಕೋರಿ ವಿಸಿಕೆಗೆ ಅಂದ್ರೆ ವಿಸಿಕೆ ಮುಖ್ಯಸ್ಥರಿಗೆ ದಳಪತಿ ವಿಜಯ್ ಪತ್ರವನ್ನ ಬರೆದಿರುವಂತದ್ದು. ವಿಸಿಕೆ ಪಕ್ಷದ ಮುಖ್ಯಸ್ಥರಿಗೆ ಲೆಟರ್ ಅನ್ನ ಬರೆದಿದ್ದಾರೆ ದಳಪತಿ. 2 ಸ್ಥಾನಗಳಲ್ಲಿ ಜಯ ಗಳಿಸಿರುವ ವಿಸಿಕೆ ಪಕ್ಷ ಕಾಂಗ್ರೆಸ್ ಬಳಿಕ ವಿಸಿಕೆ ಬೆಂಬಲವನ್ನ ಏನಾದರೂ ಸೂಚಿಸಿದ್ರೆ ಸಂಖ್ಯಾಬಲ 114ಕ್ಕೆ ಏರುತ್ತೆ. ಇವತ್ತು ಟಿವಿಕೆಗೆ ಬೆಂಬಲ ಕೊಡುವ ಬಗ್ಗೆ ವಿಸಿಕೆ ಚರ್ಚೆಯನ್ನ ನಡೆಸುತ್ತೆ. ನೋಡಿ, ಈಗಾಗಲೇ ಹೇಳ್ದಾಗೆ ಟಿವಿಕೆಗೆ ಸರ್ಕಾರ ರಚನೆ ಮಾಡೋದಕ್ಕೆ ಬಹುಮತವಾದ 118 ಸ್ಥಾನಗಳು ಸಿಕ್ಕಿರಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ವಿಜಯ್ ಅವರು ಈಗ ಬೇರೆ ಪಕ್ಷಗಳ ಬೆಂಬಲವನ್ನ ಕೋರಿದ್ದಾರೆ. ಕಾಂಗ್ರೆಸ್ನ ಬೆಂಬಲದಿಂದ ವಿಜಯ್ ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಸಿದ್ಧರಾಗಿದ್ರು. ಆದರೆ ತಮಿಳುನಾಡಿನ ರಾಜ್ಯಪಾಲ ವಿಜಯ್ ನೀಡಿದ ಬಹುಮತದ ಲೆಕ್ಕಾಚಾರದಿಂದ ಕೆಲವೊಂದು ಕಡೆ ಸ್ಯಾಟಿಸ್ಫೈಡ್ ಆಗಿಲ್ಲ. ಸೊ ಈ ಕಾರಣದಿಂದ ವಿಜಯ್ ಅವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸುವುದು ಇಲ್ಲ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಆಗೋದಕ್ಕೆ 118 ಸ್ಥಾನ ಬೇಕಾಗಿತ್ತು. ಬಟ್ ವಿಜಯ್ ಅವರಿಗೆ ಬಂದಿರೋದು 107 ಸ್ಥಾನ. ಸೊ ಹಾಗಾಗಿ ಈಗ ಕೊರತೆಯಾಗಿದೆ. ಕಾಂಗ್ರೆಸ್ನವರು 5 ಸೀಟ್ ನಾವು ನಿಮ್ಗೆ ಕೊಡ್ತೀವಿ ಅಂದರೂ ಕೂಡ ಇನ್ನೂ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈಗ ಪಾಪ ಡಿಎಂಕೆ ಜೊತೆಗಿನ 55 ವರ್ಷಗಳ ಮೈತ್ರಿಯನ್ನ ಮುರ್ಕೊಂಡಿದ್ದಂತಹ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲವನ್ನ ನೀಡೋದಕ್ಕೆ ಹೆಂಗೋ ಒಪ್ಕೊಂಡಿದೆ ಪಾಪ. ಆದರೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಗೆದ್ದಿರುವ ಸ್ಥಾನಗಳು ಕೇವಲ 5. ಈ ಮೂಲಕ ಟಿವಿಕೆಯ
ಸ್ಥಾನಗಳು 113ಕ್ಕೆ ಏರಿಕೆ ಆದರೂ ಇನ್ನೂ 5 ಸೀಟ್ಗಳು ಬೇಕಾಗಿದೆ. ಸೊ ಇನ್ನು 5 ಸೀಟ್ಗಳು ಎಲ್ಲಿಂದ ಸಿಗುತ್ತೆ? ಇದುವರೆಗೂ ಕಾಂಗ್ರೆಸ್ ಮಾತ್ರ ಟಿವಿಕೆಗೆ ಬಹಿರಂಗವಾಗಿ ಬೆಂಬಲ ಘೋಷಿಸಿದೆ. ಡಿಎಂಕೆಗೆ ಮೈತ್ರಿಕೂಟದಲ್ಲಿ ಸಿಪಿಐ 2 ಸ್ಥಾನ, ಸಿಪಿಎಂ 2 ಸ್ಥಾನ, ಹಾಗೆ ವಿಸಿಕೆ 2 ಸ್ಥಾನ ಟಿವಿಕೆಗೆ ಬೆಂಬಲ ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ರಾಜ್ಯಪಾಲರಿಗೆ ವಿಜಯ್ ನೀಡಿದ ಹಕ್ಕು ಮಂಡನೆ ಪತ್ರದಲ್ಲಿ ಈ ಪಕ್ಷಗಳ ಬೆಂಬಲದ ಕುರಿತು ಸ್ಪಷ್ಟತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಬಹುಮತ ಸಾಬೀತುಪಡಿಸದೆ ವಿಜಯ್ ಅವರಿಗೆ ಸರ್ಕಾರ ರಚಿಸೋದಕ್ಕೆ ಅನುಮತಿ ನೀಡೋದಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಕಾರಣದಿಂದ ನಟ ಕಂ ರಾಜಕಾರಣಿ ಹಾಗೆ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ವಿಜಯ್ ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇಲ್ಲ. ರಾಜ್ಯ ವಿಧಾನಸಭೆಯಲ್ಲಿ ಬಹುಮತಕ್ಕೆ ಅಗತ್ಯ ಇದೆ 118 ಸೀಟ್. ಏನೇ ಮಾಡಿದ್ರೂ ಈಗ ಮಿನಿಮಮ್ 5ರಿಂದ 6 ಸೀಟ್ಗಳು ಕೊರತೆ ಇದೆ. ತಮಿಳುನಾಡು ರಾಜಕೀಯದಲ್ಲಿ ಸ್ಫೋಟಕ ತಿರುವು. ಸರ್ಕಾರ ರಚನೆ ಮಾಡೋದಕ್ಕೆ ಬಹುಮತಕ್ಕೆ ವಿಜಯ್ ಸರ್ಕಸ್. ವಿಜಯ್ ಸರ್ಕಾರ ರಚನೆಗೆ ಬದ್ಧ ವೈರಿಗಳಿಂದಲೇ ಅಡ್ಡಿ ಆಗ್ತಾ ಇದೆಯಾ? ಡಿಎಂಕೆ ಎಐಎಡಿಎಂಕೆ ನಡುವೆ ಆಗುತ್ತಾ ಮಹಾಮೈತ್ರಿ? ಡಿಎಂಕೆ ಎಐಎಡಿಎಂಕೆ ನಾಯಕರ ನಡುವೆ ಮೈತ್ರಿ ಮಾತುಕತೆ ನಡೆಯುತ್ತಾ ಇಲ್ವಾ? 59 ಸ್ಥಾನ ಗೆದ್ದಿರುವ ಡಿಎಂಕೆ ಎಐಎಡಿಎಂಕೆ 40 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಮಾತುಕತೆ ಎನ್ನುವಂಥ ವದಂತಿ ಕೂಡ ಹೆಚ್ಚಾಗಿದೆ. ಸೊ ಹಾಗಾಗಿ ಸರ್ಕಾರ ರಚನೆಗೆ ಒಂದಾಗ್ತಾರ ಬದ್ಧ ವೈರಿಗಳು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ನೋಡಿ. ಯಾಕಂತಂದ್ರೆ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳನ್ನ ನಾವು ಗಮನಿಸಿದ್ವಿ, ಯಾವ ರೀತಿಯಾಗಿ ಸ್ಫೋಟಿಸ್ತು ಅಂತ. ಆದರೆ ಯಾವ ಪಕ್ಷಕ್ಕೂ ಬಹುಮತ ಸಿಗಲಿಲ್ಲ. ಟಿವಿಕೆ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಬಹುಮತ ಸಿಗದ ಕಾರಣದಿಂದ ಸರ್ಕಾರ ರಚನೆ ಆಗೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ರಾಜಕೀಯ ಬಿಕ್ಕಟ್ಟನ್ನ ಬಳಸಿಕೊಳ್ಳೋದಕ್ಕೆ ನಿರ್ಧರಿಸುವ ಡಿಎಂಕೆ ಎಐಎಡಿಎಂಕೆ ತಮ್ಮ ವೈರತ್ವವನ್ನು ಮರೆತು ಸರ್ಕಾರ ರಚನೆ ಮಾಡೋದಕ್ಕೆ ಕೈ ಜೋಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನೋಡಿ. ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ ಈಗ ತಮಿಳುನಾಡಿನಲ್ಲಿ ರಾಜಕೀಯ ಬದಲಾವಣೆಗಳು ಆದರೂ ಆಗಬಹುದು, ಮೇ ಬಿ ಮೆ ನಾಟ್ ಬಿ. ಯಾಕಂತಂದ್ರೆ ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಏನಿದೆಯಲ್ಲ, ಇದಕ್ಕೆ ಕಾಂಗ್ರೆಸ್ ಬೆಂಬಲ ನೀಡಿದ್ರು ಸರ್ಕಾರ ರಚನೆಗೆ ಇನ್ನೂ 5 ಸ್ಥಾನಗಳು ಅಗತ್ಯ ಇದೆ. ಯಾವ ಪಕ್ಷವು ಟಿವಿಕೆಗೆ ಬೆಂಬಲ ನೀಡುವುದಾಗಿ ಘೋಷಿಸಿದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಇವತ್ತು ಮತ್ತೊಮ್ಮೆ ಇದರ ಬಗ್ಗೆ ಚರ್ಚೆಯನ್ನ ಮಾಡೋಣ ಅಂತ ಸಮಾರಂಭವನ್ನ ಮುಂದೂಡಿದ್ದಾರೆ. ಬಹುಮತ ಸಾಬೀತುಪಡಿಸುವವರೆಗೆ ಸರ್ಕಾರ ರಚನೆಗೆ ಅನುಮತಿ ನೀಡೋದಿಲ್ಲ ಅಂತ ವಿಜಯ್ ಅವರನ್ನ ವಾಪಸ್ ಕೂಡ ಕಳಿಸಿದ್ದಾರೆ. ಇದೆಲ್ಲದರ ನಡುವೆ ಬದ್ಧ ವೈರಿಗಳಾದಂತಹ ಡಿಎಂಕೆ ಹಾಗೆ ಎಐಎಡಿಎಂಕೆ ಮೈತ್ರಿ ಮಾಡಿಕೊಂಡು ತಮಿಳುನಾಡಿನಲ್ಲಿ ಸರ್ಕಾರ ರಚಿಸುತ್ತಾ ಅನ್ನುವಂತಹ ಸುದ್ದಿಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಡಿಎಂಕೆ ಎಐಎಡಿಎಂಕೆ ನಾಯಕರು ತೆರೆಮರೆಯಲ್ಲೇ ರಹಸ್ಯವಾಗಿ ಮಾತುಕತೆಯನ್ನ ನಡೆಸುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಡಿಎಂಕೆ ಹಾಗೆ ಎಐಎಡಿಎಂಕೆ ಪಕ್ಷಗಳು ಒಟ್ಟಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಮಾತುಕತೆಯನ್ನ ಆರಂಭಿಸಿವೆ ಅಂತ ವರದಿಯಾಗಿದ್ದು 2 ಪಕ್ಷಗಳ ಪ್ರಮುಖ ನಾಯಕರು ಈ ಮಾತುಗಳಲ್ಲಿ ಭಾಗಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಗೊತ್ತಿಲ್ಲ ಈಗ ವಿಜಯ್ ಅವರು ಯಾವ ರೀತಿ ಇದನ್ನ ಒಂದು ಕಂಟ್ರೋಲಿಗೆ ತಗೊಳ್ತಾರೆ ಅಂತ. ಸರ್ಕಾರ ಅಂದರೆ ನೋಡಿ, ಕಾಂಗ್ರೆಸ್ ಕೈ ಜೋಡಿಸಿದ್ರು ಅಥವಾ ಇನ್ನೊಂದು ಪಕ್ಷ ಅಂದರೆ 2 ಸ್ಥಾನಗಳನ್ನು ನಾವು ನೀಡ್ತೀವಿ ಅಂತಂದ್ರೂ ಕೂಡ ಇನ್ನೂ 3 ಸ್ಥಾನಗಳು ಬೇಕಾಗುತ್ತೆ ಟಿವಿಕೆ ಪಕ್ಷಕ್ಕೆ. ಸೊ ಆ ಸಂದರ್ಭದಲ್ಲಿ ಏನು ಮಾಡಬಹುದು, ಯಾವ ರೀತಿಯಾದಂಥ ಆಪ್ಷನ್ಸ್ಗಳು ವಿಜಯ್ ಅವರ ಮುಂದೆ ಇದೆ ಅನ್ನೋದು ಗೊತ್ತಾಗಬೇಕಾಗಿದೆ. ಬಟ್ ದೊಡ್ಡ ಮಟ್ಟದ ಸವಾಲು ಇದೀಗ ವಿಜಯ್ ಅವರಿಗೆ ಎದುರಾಗಿರುವಂಥದ್ದು. ಸೊ ಹಾಗಾಗಿ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಅಂದರೆ ಟಿವಿಕೆ ತಮಿಳುನಾಡಿನಲ್ಲಿ ಮಿತ್ರ ಪಕ್ಷಗಳನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಹಾಗೆ ಸರ್ಕಾರ ರಚನೆ ಮಾಡೋದಕ್ಕೆ ಹರಸಾಹಸವನ್ನ ಪಡಬೇಕಾದಂತಹ ಪರಿಸ್ಥಿತಿ ಇದೀಗ ಉಲ್ಬಣ ಆಗಿರೋದು. ಸೊ ಈಗ ಒಂದು ಗಮನಿಸಬೇಕು ನಾವು, ಇದೇನೋ ಅಂತಾರಲ್ಲ, ಈಗಾಗಲೇ ಹೇಳ್ದಾಗೆ ದೇವರು ಅಂದರೆ ಮತದಾರ ಪ್ರಭುಗಳು ಈಗಾಗಲೇ ವರ ಕೊಟ್ಬಿಟ್ಟಿದ್ದಾರೆ. ಪೂಜಾರಿ ಅಂದರೆ ಎಲ್ಲೋ ಒಂದು ಕಡೆ ತಡೆ ಹಿಡಿತಾ ಇದ್ದಾರೆ. ವಿಜಯ್ ಅವರ ಗೆಲುವನ್ನ ನೋಡಿ ಅಥವಾ ಎಲ್ಲಿ ನಮ್ಮ ಸ್ಥಾನ ಕುಗ್ಗೋಗ್ಬಿಡುತ್ತೋ ಅನ್ನುವಂಥ ನಿಟ್ಟಿನಲ್ಲಿ ಈಗ ಕೆಲವರು ಇದೆಲ್ಲವನ್ನ ಕುಗ್ಗಿಸೋದಕ್ಕೆ ನೋಡ್ತಾ ಇದ್ದಾರೆ.
ಸೊ ಎನಿಹಾವ್ ಈಗ ನೋಡೋಣ, ಇನ್ನು 2-3 ದಿನಗಳ ಕಾಲ ಅವಕಾಶ ಇದೆ. ಯಾವ ರೀತಿ ಮಾಸ್ಟರ್ ಪ್ಲಾನ್ ಅನ್ನ ವಿಜಯ್ ದಳಪತಿ ಅವರು ಮಾಡ್ತಾರೆ, ಯಾವಾಗ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ಹೊರಹೊಮ್ಮುತ್ತಾರೆ ಏನು ಅಂತ.